ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು. ಬಂಧುಗಳೇ, ಇಂದು ಅಶೋಕ್ ಚಕ್ರವರ್ತಿ ತರುಣ ಸಂಘದ ವತಿಯಿಂದ ನಾವು ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಗರದ ಸಮಸ್ತ ನಾಗರಿಕರಿಗೆ ನಾವು ಈ ಒಂದು ಸಮುದಾಯ ಭವನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಮಾಡ್ತೇವೆ. ಅದೇ ರೀತಿಯಾಗಿ ಸಾಯಂಕಾಲ 6 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಮೆರವಣಿಗೆ ಮುಖಾಂತರ ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡ್ನಿಂದ ತಿಮ್ಮಾಪುರಿ ಅದೇ ರೀತಿ ಸ್ಟ್ಯಾಚ್ಯೂವರೆಗೆ ನಾವು ಮೆರವಣಿಗೆ ಮೂಲಕ ಪ್ರತಿ ನಾಗರಿಕರು ನಮ್ಮನ್ನು ಬೆಂಬಲಿಸುತ್ತಾರೆ. ಪ್ರತಿಯೊಂದು ನಾಗರಿಕರು ನಮ್ಮ ಜೊತೆಯಾಗಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿವರೆಗೆ ರಾತ್ರಿ 10 ಆಗಲಿ 11 ಆಗಲಿ ಎಲ್ಲರೂ ಸಣ್ಣವರು, ಚಿಕ್ಕವರು, ಹಿರಿಯರು ಅನ್ನದೇ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಿ ನಮ್ಮನ್ನು ಬೆಂಬಲಿಸುತ್ತಾ. ನನ್ನ ಹೆಸರು ಅರುಣ್ ಕುಮಾರ್, ಅಶೋಕ್ ನಗರದಲ್ಲಿರೋದು. 128ನೇ ಜಯಂತ್ಯೋತ್ಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಏರಿಯಾದಲ್ಲಿ ಹಿರಿಯರಾದಂಥ ರಾಣಿಕುಮಾರ್ ವಳಕೇರಿ ಮಾಜಿ ಅಧ್ಯಕ್ಷರು ಅಣ್ಣವರು, ಮತ್ತು ಮೋಹನ್ ಗೋಡ್ಬಲೆ ಮಾಜಿ ಅಧ್ಯಕ್ಷರು, ಮತ್ತು ಉದಯಕುಮಾರ್ ಟಿವಿಕರ್ ಮಾಜಿ ಅಧ್ಯಕ್ಷರು ಅವರು, ಮತ್ತು ದತ್ತಾತ್ರೇಯ ಡಿಕೆ ಮತ್ತು ವಿಜಯಕುಮಾರ್ ಹಲೇಪುರ್ಗಿ, ವಿಜಯಕುಮಾರ್ ಶ್ರೀನಿವಾಸ್ ಅಂತೋಲೆ, ಮತ್ತು ನಮ್ಮ ಗೆಳೆಯಾದಂಥ ಟಿಂಕು ಸುಶೀಲ ವಳಕೇರಿ, ಮತ್ತು ಇನ್ನೊಬ್ಬ ಗೆಳೆಯಾದಂಥ ವಸಂತ್, ಮತ್ತು ನೀವು ಭಾರತ್, ಮತ್ತು ನಮ್ಮ ತಮ್ಮ ಚಂದನ್ ಅವರೆಲ್ಲ ಸೇರ್ಕಿಸಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಮ್ಮ ಅಶೋಕ್ ನಗರ ವತಿಯಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ನಮ್ಮ ಹಿರಿಯರಾದ ಎಲ್ಲ ನಮ್ಮ ಅಕ್ಕ ತಂಗಿಯರು, ತಾಯಂದಿರು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೆ ನನ್ನ ಆರ್ಥಿಕ ಧನ್ಯವಾದ ಹೇಳಿ, ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 128ನೇ ಜಯಂತ್ಯೋತ್ಸವ ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಡಿ.ಕೆ. ದತ್ತ ಅಂತ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಅಶೋಕ್ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಮತ್ತು ಅನ್ನದಾನನೂ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪೂರಾ ನಮ್ಮ ಹೆಣ್ಣು ಗಂಡು ಮತ್ತು ಹಿರಿಯರೆಲ್ಲ ಸೇರ್ಕೊಂಡೆಲ್ಲ ನಾವು ಅನ್ನದಾನ ಮಾಡೀವಿ. ಮತ್ತು ಈಗ ಸಾಯಂಕಾಲ ಟೈಮಿಗೆ ಬೆಳಗ್ಗೆ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಆಗ್ಯದ್ರಿ ಜಗ ಸರ್ಕಲ್ಗೆ. ಮತ್ತು ಸಾಯಂಕಾಲ ಟೈಮ್ನೂ ಹೋಗ್ತೀವಿ. ಹೋಗ್ಕೇಸಿಂದ ಎಲ್ಲ ಇದು ಮಾಡ್ಕೊಂಡು ಬಿಡ್ತೀವಿ. ಅಶೋಕ್ ನಗರ ಬಡಾವಣೆಯಿಂದ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 128ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ಕೊಳ್ತೀವಿ. ಪ್ರತಿ ವರ್ಷನೂ ಹೀಗೆ ಮಾಡ್ತೀವಿ. ನಾವು ಒಕ್ಕಟ್ಟಾಗಿದ್ದೀವಿ. ತರುಣ ಸಂಘದಿಂದ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ. ಈ ವರ್ಷ ಕೂಡ 128ನೇ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ಬೆಳಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ಬಂದು ನಾವು ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಮಾಡಿದೆವು. ಪ್ರಸಾದ ಅಂತ ತಗೊಂಡ್ಕೊಂಡು ಈ ಸಾಯಂಕಾಲ ಮತ್ತೆ ನಾವು ಮೆರವಣಿಗೆಯಲ್ಲಿ ಜಾಯಿನ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ತನಕ ನಾವು ಹೋಗಿ ಬರ್ತೀವಿ ಅಂತ. मैं अशोक नगर निवासी सुषाणप्पा मैत्री यहाँ पर रहते हुए आज के दिन हम 128वीं बाबा साहब की जयंती मना रहे हैं। यह मनाने की वजह है कि यह बाबा साहब हमारे लिए और पूरी दुनिया के लोगों के लिए एक मिसाल बन के रहे हैं और दुनिया के लोगों को जीने की एक अच्छी तरह का राह बता के गए हैं, अच्छा धम्म दिए हैं। और जो हम बाबा साहब के अनुयायी हैं उनके बताए हुए मार्ग पर हम चलने की कोशिश कर रहे हैं। और हमारे साथ आज के दिन जो महिलाएं हैं और बच्चे हैं, बुजुर्ग हैं, हमारे युवा लोग हैं, ये सब बाबा साहब की प्रेरणा लेकर हम चलने की वादा करते हैं। और इसी के साथ मैं 128 की जयंती उनके जन्मदिन के अवसर पर मैं सभी अपने बांधव लोगों को और सभी दुनिया के सभी लोगों को मैं जयंती के शुभकामनाएं देता हूँ।